ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 58ನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು ದಾಳವನ್ನ ಎಸೆದಾಗ ಮೇಲೆ ಬರುವ ಸಂಖ್ಯೆಯು 2ಕ್ಕಿಂತ ಹೆಚ್ಚು ಬರುವ ಸಂಭವನೀಯತೆ, 2ಕ್ಕಿಂತ ಕಡಿಮೆ ಅಥವಾ ಸಮ ಪಡೆಯುವ ಸಂಭವನೀಯತೆ, 2ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಮೊದಲನೇದಾಗಿ ಇಲ್ಲಿ ಒಟ್ಟು ಸಂಭವನೀಯತೆಯನ್ನು ಗುರುತಿಸೋಣ. ಎನ್ ಆಫ್ ಎಸ್. ಈ ಒಂದು ದಾಳವನ್ನ ಎಸೆದಾಗ ಒಟ್ಟು 6 ಸಂಭವನೀಯ ಫಲಿತಾಂಶಗಳು ಬರುತ್ತೆ. ಹಾಗಾಗಿ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 6. ಇಲ್ಲಿ ಮೊದಲನೆಯ ಪ್ರಶ್ನೆ ಏನಿದೆ, 2ಕ್ಕಿಂತ ಹೆಚ್ಚು ಸಂಖ್ಯೆಯ ಪಡೆಯುವ ಸಂಭವನೀಯತೆ. ಇಲ್ಲಿ 2ಕ್ಕಿಂತ ಹೆಚ್ಚು ಸಂಖ್ಯೆಗಳು ಯಾವ್ದಾಯ್ತು? 3, 4, 5, 6 ಅಲ್ವಾ? ಹಾಗಾಗಿ ಇಲ್ಲಿ ಎನ್ ಆಫ್ ಎ ಎಷ್ಟಾಗತ್ತೆ ಹೇಳಿ? 4 ಆಗತ್ತೆ. ಈಗ ಸಂಭವನೀಯತೆಯನ್ನ ಲೆಕ್ಕಾಚಾರ ಹಾಕಿದಾಗ 4/6 ಇಸ್ ಈಕ್ವಲ್ ಟು 2/3 ಆಗತ್ತೆ. ಅದೇ ರೀತಿ ಎರಡನೆಯ ಪ್ರಶ್ನೆ. 2ಕ್ಕಿಂತ ಕಡಿಮೆ ಅಥವಾ ಸಮ ಸಂಖ್ಯೆ. ಇಲ್ಲಿ 2ಕ್ಕಿಂತ ಕಡಿಮೆ ಇರುವ ಸಂಖ್ಯೆಗಳು ಯಾವ್ದಾಯ್ತು? ಅಥವಾ ಸಮ ಅಂದ್ರೆ 2 ಆಗಿರ್ಬೇಕು ಅಥವಾ 2ಕ್ಕಿಂತ ಕಡಿಮೆ ಇರುವಂತದ್ದು. 2 ಮತ್ತೆ 1 ಅಲ್ವಾ? ಹಾಗಾಗಿ ಇಲ್ಲಿ ಎನ್ ಆಫ್ ಬಿ ಏನಾಗತ್ತೆ ಹೇಳಿ? 2. ಇಲ್ಲಿ ಇದರ ಸಂಭವನೀಯತೆಯನ್ನ ಲೆಕ್ಕಾಚಾರ ಹಾಕಿದಾಗ ಪಿ ಆಫ್ ಇ ಬಿ ಇಸ್ ಈಕ್ವಲ್ ಟು 2/6 ಇಸ್ ಈಕ್ವಲ್ ಟು 1/3 ಬರುತ್ತೆ. ಈಗ 2ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ. ಇಲ್ಲಿ 2ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಸಿ ಅಂತ ತಗೊಂಡ್ರೆ ಮೂರನೇದಿದು. 2ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳು ಎಂದರೆ 2ಕ್ಕಿಂತ ಕಡಿಮೆ ಅಥವಾ ಸಮ ಸಂಖ್ಯೆಗಳು ಅಂತ ಅರ್ಥ. ಹಾಗಾಗಿ ಇದೇನಾಯ್ತು? 1,2. ಓಕೆ. 2ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಅಂದ್ರೆ 2 ಅಥವಾ 2ಕ್ಕಿಂತ ಕೆಳಗಿರ್ಬೇಕು ಆ ಸಂಖ್ಯೆಗಳು. ಯಾವ್ದಾಗುತ್ತೆ? ಒಂದು ದಾಳಗಳಲ್ಲಿ 1 ಮತ್ತೆ 2 ಆಗತ್ತೆ. ಇದು ಕೂಡ ಎನ್ ಆಫ್ ಸಿ ಇಸ್ ಈಕ್ವಲ್ ಟು 2. ಇಲ್ಲಿ ಇದರ ಸಂಭವನೀಯತೆ ಏನಾಗತ್ತೆ? 2/6 ಇಸ್ ಈಕ್ವಲ್ ಟು 1/3 ಬರುತ್ತೆ. ಓಕೆ. ಹಾಗಾಗಿ ಇಲ್ಲಿ 2ಕ್ಕಿಂತ ಹೆಚ್ಚು ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ 2/3, 2ಕ್ಕಿಂತ ಕಡಿಮೆ ಅಥವಾ ಸಮ ಸಂಖ್ಯೆ ಪಡೆಯುವ ಸಂಭವನೀಯತೆ 1/3, 2ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ 1/3 ಆಗಿದೆ.